ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 22ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಯೇಸುವಿನ ಶಿಷ್ಯರಾಗಲು ಬಯಸುವವರು ಶಿಲುಬೆಯ ಮಾರ್ಗದಲ್ಲಿ ನಡೆಯಲು ಯೇಸು ಕರೆ ನೀಡುತ್ತಿದ್ದಾರೆ. ಯೇಸು ಸ್ವಾಮಿ ನುಡಿದಂತೆ ನಮ್ಮನ್ನು ನಾವು ಪರಿತ್ಯಜಿಸಿ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಅವರನ್ನು ಹಿಂಬಾಲಿಸಲು ಬೇಕಾದ ವರಗಳಿಗಾಗಿ ಇಂದು ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಯೆರೆಮೀಯ ಪ್ರವಾದಿಯ ಗ್ರಂಥ ಅಧ್ಯಾಯ 20ರಿಂದ ಆರಿಸಲಾಗಿದೆ. ಯೆರೆಮೀಯ ತನ್ನ ಸೇವಾ ಅವಧಿಯಲ್ಲಿ ದೇವಜನರಿಗೂ ಮತ್ತು ಜೆರುಸಲೇಮಿಗೂ ಬಂದೊದಗಲಿದ್ದ ಗಂಡಾಂತರಗಳನ್ನು ಮುಂತಿಳಿಸುತ್ತಾನೆ. ಜನರ ಪಾಪ ಮತ್ತು ವಿಗ್ರಹಾರಾಧನೆಯೇ ಇದಕ್ಕೆ ಮೂಲ ಕಾರಣವೆಂದು ಎಚ್ಚರಿಸುತ್ತಾನೆ. ಪ್ರಿಯರೇ, ಯೆರೆಮೀಯನದು ಸೂಕ್ಷ್ಮ ಮನಸ್ಸು, ಮೃದು ಹೃದಯ. ತನ್ನ ನಾಡಿನ ಬಗ್ಗೆ ಅಪಾರ ಪ್ರೀತಿ ಆತನಲ್ಲಿತ್ತು. ಅವರ ಕಿವಿಗೆ ಕಹಿಯಾದ ವಿಷಯಗಳನ್ನು ತಿಳಿಸಲು ಅವನಿಗೆ ಇಷ್ಟವಿರಲಿಲ್ಲ. ಆದರೂ ದೇವರ ಆಜ್ಞೆಗೆ ತಲೆಬಾಗಿ ಆ ಕಠಿಣವಾದ ಪ್ರವಾದನೆಯನ್ನು ಮಾಡುತ್ತಾನೆ. ಆತ ಒಬ್ಬ ದೈವನಿಷ್ಠ ಪ್ರವಾದಿ. ದೇವರ ವಾಕ್ಯ ಆತನ ಹೃದಯದಲ್ಲಿ ಬೆಂಕಿಯಂತೆ ಕುದಿಯುತ್ತಿತ್ತು. ತಾನು ಮಾಡಿದ ಪ್ರವಾದನೆಗಾಗಿ ಆತ ತುಂಬ ಹಿಂಸೆ, ಕಷ್ಟ, ಯಾತನೆಯನ್ನು ಅನುಭವಿಸುತ್ತಾನೆ. ಯೆರೆಮೀಯನ ಪ್ರವಾದನೆಯನ್ನು ಆಲಿಸಿದ ಸ್ವಂತ ಜನರೇ ಆತನನ್ನು ತಿರಸ್ಕರಿಸುತ್ತಾರೆ. ಆತನನ್ನು ಹಲವಾರು ರೀತಿಯಲ್ಲಿ ಹಿಂಸಿಸುತ್ತಾರೆ. ಕಲ್ಲಿನಿಂದ ಹೊಡೆಯುತ್ತಾರೆ, ನೀರಿಲ್ಲದ ಬಾವಿಯಲ್ಲಿ ಬಿಸಾಡುತ್ತಾರೆ. ತನ್ನ ಸ್ವಂತ ಮನೆಯವರೇ ಅವನನ್ನು ತಿರಸ್ಕರಿಸುತ್ತಾರೆ. ಹೀಗೆ ಜನರಿಂದ ತಿರಸ್ಕೃತನಾದ ಯೆರೆಮೀಯ ಹತಾಶೆಯಿಂದ ತನ್ನ ಈ ದುಸ್ಥಿತಿಗೆ ದೇವರೇ ಕಾರಣ ಎಂದು ನುಡಿಯುವುದನ್ನು ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಪ್ರೇರೆ ಅಧ್ಯಾಯ 1 ವಾಕ್ಯ 4ರಿಂದ 9ರಲ್ಲಿ ಯೆರೆಮೀಯ ದೇವರ ಕರೆಯನ್ನು ಆಲಿಸಿದಾಗ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಆತ ನುಡಿಯುತ್ತಾನೆ, ಸ್ವಾಮಿ, ನಾನು ತರುಣ, ಮಾತು ಬಲ್ಲವನಲ್ಲ. ಆಗ ದೇವರು ಅವನಿಗೆ ನೀಡುವ ಆಶ್ವಾಸನೆ, ಭರವಸೆ, ನೀನು ಅವರಿಗೆ ಅಂಜಬೇಡ, ನಿನ್ನನ್ನು ಕಾಪಾಡಲು ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದು. ದೇವರ ಈ ಭರವಸೆಯ ಮಾತುಗಳನ್ನು ನೆನೆದು ಇಂದು ಯೆರೆಮೀಯ ನುಡಿಯುತ್ತಾನೆ, ಸ್ವಾಮಿ, ನೀವು ನನ್ನನ್ನು ಮರಳು ಮಾಡಿದ್ದೀರಿ. ನಾನು ಇಂದು ಕಷ್ಟದಲ್ಲಿ, ಯಾತನೆಯಲ್ಲಿ ಮುಳುಗಿದ್ದೇನೆ ಎಂದು ದೇವರನ್ನು ಪ್ರಶ್ನಿಸುತ್ತಾನೆ. ಮುಂದೆ ಆತನಿಗೆ ಮನವರಿಕೆಯಾಗುತ್ತೆ, ಸರ್ವೇಶ್ವರ ನನ್ನೊಡನೆ ಇದ್ದು ನನ್ನ ಪರವಾಗಿ ಯುದ್ಧ ಮಾಡುತ್ತಾರೆ, ನನ್ನ ಪರ ಹೋರಾಡುತ್ತಾರೆ ಎಂದು ಮನವರಿಕೆ ಆದ ನಂತರ ಯೆರೆಮೀಯ ಧೈರ್ಯದಿಂದ ತನ್ನ ಪ್ರವಾದನೆಯನ್ನು ಮುಂದುವರಿಸುತ್ತಾನೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 12ರಿಂದ ಆರಿಸಲಾಗಿದೆ. ಯೇಸುವಿನ ಪ್ರೀತಿಯನ್ನು ಸದಾ ಸ್ಮರಿಸುತ್ತಾ ಇಹಲೋಕದ ವ್ಯಾಮೋಹಕ್ಕೆ ಬಲಿಯಾಗದೆ ನಾವು ಪ್ರಭು ಕ್ರಿಸ್ತರಲ್ಲಿ ಹೊಸ ಜೀವನವನ್ನು ಜೀವಿಸಲು ಸಂತ ಪೌಲರು ಕರೆಯುತ್ತಾರೆ. ಪ್ರಿಯರೇ, ಸಂತ ಪೌಲರು ನುಡಿಯುವುದು, ನಿಮ್ಮ ಬದುಕು ಇತರರಿಗಿಂತ ಭಿನ್ನವಾಗಿರಬೇಕು. ಬೇರೆಯವರ ನಡುವೆ ಬದುಕುತ್ತಿರುವ ನಿಮ್ಮ ಬದುಕು ಮೌಲ್ಯದ, ವಿಶ್ವಾಸದ, ಪ್ರಾಮಾಣಿಕತೆಯ ಬದುಕಾಗಿರಬೇಕು ಎಂದು ನುಡಿಯುತ್ತಾರೆ. ಇಂದಿನ ಶುಭ ಸಂದೇಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 16ರಿಂದ ನಾವು ಆಲಿಸುತ್ತೇವೆ. ಪ್ರಿಯರೇ, ಕಳೆದ ವಾರ ನಾವು ಶುಭ ಸಂದೇಶದಲ್ಲಿ ಆಲಿಸಿದೆವು. ಯೇಸು ಸ್ವಾಮಿ ತಮ್ಮ ಪ್ರೇಷಿತರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಜನರು ನನ್ನನ್ನು ಯಾರೆನ್ನುತ್ತಾರೆ? ಅವರು ನೀಡಿದ ಉತ್ತರ, ಕೆಲವರು ಯೆರೆಮೀಯ ಅನ್ನುತ್ತಾರೆ, ಕೆಲವರು ಎಲೀಯ ಅನ್ನುತ್ತಾರೆ, ಕೆಲವರು ಮೋಶೆ ಎನ್ನುತ್ತಾರೆ. ಆದರೆ ನೀವು ಯಾರೆನ್ನುತ್ತೀರಿ ಅಂದಾಗ ಪೇತ್ರ ನುಡಿದ ಮಾತು, ಸ್ವಾಮಿ, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ ಎಂದು. ಆಗ ಯೇಸು ಸ್ವಾಮಿ ನುಡಿಯುತ್ತಾರೆ, ಯೋನನ ಮಗ ಸೀಮೋನನೇ, ನೀನು ಧನ್ಯ, ನಿನ್ನ ಹೆಸರು ಪೇತ್ರ, ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು ಎಂದು. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳುವ ಮಾತು, ಸೈತಾನನೇ, ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ, ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದು. ಏನು ಕಾರಣ? ಕಳೆದ ವಾರ ಹೊಗಳಿದ ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ಪೇತ್ರನನ್ನು ಬೈಯುತ್ತಿದ್ದಾರೆ. ಕಾರಣವೇನು? ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮ ಮರಣ ಮತ್ತು ಪುನರುತ್ಥಾನವನ್ನು ಮುಂತಿಳಿಸುತ್ತಾರೆ. ಜೆರುಸಲೇಮಿನಲ್ಲಿ ಅವರಿಗೆ ಕಾದಿದ್ದ ಶಿಲುಬೆಯ ಮರಣದ ಬಗ್ಗೆ ಅವರು ಮುಂಚಿತವಾಗಿ ಪ್ರಕಟಪಡಿಸುತ್ತಾರೆ. ಈ ಸಂದೇಶವನ್ನು
ಪ್ರೇಷಿತರು ಮತ್ತು ಪೇತ್ರನು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತೆ. ಕಾರಣ ಅವರ ನಿರೀಕ್ಷೆಯ ಮೆಸ್ಸಾಯ ಒಬ್ಬ ರಾಜರಾಗಿದ್ದ. ದೇ ಎಕ್ಸ್ಪೆಕ್ಟೆಡ್ ಎ ಪೊಲಿಟಿಕಲ್ ಮೆಸ್ಸಾಯ, ನಾಟ್ ಸಫರಿಂಗ್ ಮೆಸ್ಸಾಯ. ಹಿಂಸೆ ಯಾತನೆ ಅನುಭವಿಸುವ ರಕ್ಷಕನನ್ನು ಅವರು ಎದುರು ನೋಡಲಿಲ್ಲ. ಮತ್ತು ಕ್ರಿಸ್ತ ಹೇಳಿದ್ದು, ನಾನು ಶಿಲುಬೆಯ ಮರಣವನ್ನು ಅನುಭವಿಸಬೇಕಾಗಿದೆ ಎಂದು. ಕ್ರಿಸ್ತನ ಕಾಲದಲ್ಲಿ ಕೆಲವರಿಗೆ ಶಿಲುಬೆ ಮರಣ ಶಾಪದ ಸಂಕೇತವಾಗಿತ್ತು. ರೋಮನರು ತಮ್ಮ ಪ್ರಜೆಗಳಿಗೆ ಶಿಲುಬೆಯ ಮರಣವನ್ನು ವಿಧಿಸುತ್ತಿರಲಿಲ್ಲ. ಆದರೆ ಗುಲಾಮರಿಗೆ, ಘೋರ ಅಪರಾಧಿಗಳಿಗೆ, ಕೊಲೆಪಾತಕರಿಗೆ, ದರೋಡೆಕೋರರಿಗೆ, ದಂಗೆಕೋರರಿಗೆ, ದೇಶದ್ರೋಹಿಗಳಿಗೆ ಈ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಅಂದರೆ ಶಿಲುಬೆ ದುಃಖ, ದುರಂತ, ಹಿಂಸೆ, ಸಾವು, ನೋವು, ಅವಮಾನದ ಸಂಕೇತವಾಗಿತ್ತು. ಹಾಗಾಗಿ ಪೇತ್ರ ನುಡಿಯುತ್ತಾನೆ, ಸ್ವಾಮಿ ಅದು ಕೂಡದು, ಅದು ಸಾಧ್ಯವೇ ಇಲ್ಲ. ಕಾರಣ ಪೇತ್ರನ ಪ್ರಕಾರ ಯೇಸು ಸ್ವಾಮಿ ಒಬ್ಬ ಪೊಲಿಟಿಕಲ್ ಮೆಸ್ಸಾಯ, ರಾಜನಂತೆ ಬರ್ತಾನೆ, ರೋಮನರಿಂದ ನಮ್ಮನ್ನು ರಕ್ಷಿಸುತ್ತಾನೆ, ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಆ ಸಾಮ್ರಾಜ್ಯದಲ್ಲಿ ನಾವು ಉನ್ನತ ಹುದ್ದೆಯಲ್ಲಿರುತ್ತೇವೆ ಎಂಬ ಕಲ್ಪನೆಯಲ್ಲಿ ಇವರಿದ್ದರು. ಆದರೆ ಕ್ರಿಸ್ತ ತಿಳಿಸುತ್ತಾರೆ, ನಾನು ಬಂದದ್ದು ಸಾಮ್ರಾಜ್ಯವನ್ನು ಕಟ್ಟಲಲ್ಲ, ನಾನು ಬಂದಿದ್ದು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಕಟ್ಟಲು ಎಂದು ಅವರನ್ನು ಸರಿಪಡಿಸುತ್ತಾರೆ. ಮತ್ತು ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಅವರ ಹಿಂಬಾಲಕರಾಗಬೇಕಾದರೆ ಏನನ್ನು ಹಿಂಬಾಲಿಸಬೇಕು, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರು ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದಾಗಿ ತಿಳಿಸುತ್ತಿದ್ದಾರೆ. 3 ಅಂಶಗಳನ್ನು ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ತಿಳಿಸುತ್ತಾರೆ. ನೀವು ನನ್ನನ್ನು ಹಿಂಬಾಲಿಸಲು ಬಯಸುವುದಾದರೆ ನಿಮ್ಮನ್ನೇ ನೀವು ಪರಿತ್ಯಜಿಸಿ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸಿರಿ ಎಂದು. ಮೊದಲನೇದಾಗಿ ಪರಿತ್ಯಜಿಸಬೇಕು. ಹೇಗೆ ಕ್ರಿಸ್ತ ತಾನು ದೇವಕುಮಾರನಾಗಿದ್ದರೂ ತನ್ನನ್ನು ತಾನು ಬರಿದು ಮಾಡಿಕೊಂಡನೋ ಅದೇ ರೀತಿ ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳಬೇಕು. ಲೌಕಿಕವಾದವುಗಳನ್ನು, ತಾತ್ಕಾಲಿಕವಾದವುಗಳನ್ನು, ನಶ್ವರವಾದವುಗಳನ್ನು ಪರಿತ್ಯಜಿಸಿದಾಗ ಮಾತ್ರ ಶಾಶ್ವತವಾದ ಜೀವನ, ಶಾಶ್ವತವಾದ ಆನಂದವನ್ನು ಪಡೆಯಲು ಸಾಧ್ಯ. ಮತ್ತು ಕ್ರಿಸ್ತ ನುಡಿಯುವುದು, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸಿರಿ. ನಮ್ಮ ಜೀವನದಲ್ಲಿ ಎದುರಾಗುವ ಶಿಲುಬೆಯಂತಹ ಕಷ್ಟ, ನೋವು, ಅಪಜಯ, ಹಿಂಸೆಯನ್ನು ಎದುರಿಸಿ ತನ್ನನ್ನು ಹಿಂಬಾಲಿಸಬೇಕೆಂದು ಯೇಸು ಬಯಸುತ್ತಾರೆ. ಕೆಲವೊಮ್ಮೆ ಕುಟುಂಬಸ್ಥರೇ, ಸ್ನೇಹಿತರೇ ಪ್ರೀತಿಸಬೇಕಾದರೆ ಶಿಲುಬೆಗಳಾಗಬಹುದು ನಮಗೆ. ಅದೆಲ್ಲವನ್ನು ನಾವು ಸಹನೆಯಿಂದ ಹೊರಬೇಕೆಂದು ಯೇಸು ಸ್ವಾಮಿ ನಮಗೆ ಕಲಿಸುತ್ತಾರೆ. ಪ್ರಿಯರೇ, ಇಂದು ನಾವು ಶಿಲುಬೆಯನ್ನು ಕೇವಲ ನಮ್ಮ ವಾಹನಗಳಲ್ಲಿ, ನಮ್ಮ ನಡುಮನೆಯ ಗೋಡೆಯ ಮೇಲೆ, ನಮ್ಮ ಎದೆಯ ಮೇಲೆ ಹಾಕಿಕೊಂಡರೆ ಸಾಲದು. ಇಂದಿಗೂ ಕೂಡ ಶಿಲುಬೆ ಪ್ರಸ್ತುತ. ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಹಿಂಸೆಗಳನ್ನು ಎದುರಿಸಬೇಕು. ಶಿಲುಬೆಯ ಧ್ಯಾನ ನಮಗೆ ಸಹನೆಯ ಪಾಠವನ್ನು ಕಲಿಸುತ್ತೆ. ಶಿಲುಬೆ ತನ್ನ ಮತ್ತು ಪರರ ಒಳಿತಿಗೆ ಸ್ವಲ್ಪವಾದರೂ ನೋವನ್ನು ಸ್ವೀಕರಿಸಲು ಪ್ರೇರಣೆಯನ್ನು ಇಂದು ನಮಗೆ ನೀಡಬೇಕು. ಹಾಗಾಗಿ ಆ ಶಿಲುಬೆಯನ್ನು ಹೊತ್ತುಕೊಂಡು ನಾವು ಕ್ರಿಸ್ತನನ್ನು ಹಿಂಬಾಲಿಸಬೇಕಿದೆ. ಪ್ರಿಯರೇ, ನಮ್ಮ ದೇಶವೊಂದರಲ್ಲಿ ಪ್ರತಿ 10 ಮಕ್ಕಳಲ್ಲಿ 1 ಮಗು ಕುರುಡುತನ, ಕಿವುಡುತನ, ಕುಂಟು, ಬುದ್ಧಿಮಾಂದ್ಯತೆ ಮುಂತಾದ ಅಂಗವಿಕಲತೆಗಳಿಗೆ ತುತ್ತಾಗಿ ಹುಟ್ಟುತ್ತಾರೆ. ಸಾವಿರಾರು ಮಂದಿ ಇಂದು ಹಸಿವಿನಿಂದ ಸಾಯುತ್ತಿದ್ದಾರೆ. ಕೊರೋನಾ ರೋಗದಿಂದ, ಪ್ರವಾಹದಿಂದ ಆರ್ಥಿಕ ಸ್ಥಿತಿ ಕುಂಠಿತವಾಗಿದೆ. ನಿರಾಶ್ರಿತರ ಸಂಖ್ಯೆ ವೃದ್ಧಿಯಾಗಿದೆ. ಹಸಿವು, ಬಡತನ, ನಿರುದ್ಯೋಗ ತಾಂಡವವಾಡುತ್ತಿದೆ. ಇಂದು ನಮ್ಮ ಪ್ರತಿಕ್ರಿಯೆ ಏನು? ನಮ್ಮ ಸಮಾಜ ಹೀಗಿರುವಾಗ ನಾವು ಕೇವಲ ಬಲಿಪೂಜೆಯನ್ನು ಅರ್ಪಿಸಿ, ಒಳ್ಳೆಯ ಪ್ರಬೋಧನೆ ನೀಡಿ, ಜಪಸರವನ್ನು ಹಿಡಿದು ಯೇಸುವಿನ ಹಿಂಬಾಲಕರಾಗುವುದು ಹೇಗೆ? ಕೇವಲ ಪ್ರಬೋಧನೆ ನೀಡಿ ಜಪಸರ ಹಿಡಿದರೆ ಇಂದು ನಾವು ಯೇಸುವಿನ ಪೂರ್ಣ ಪ್ರಮಾಣದಲ್ಲಿ ಹಿಂಬಾಲಕರಾಗಲು ಸಾಧ್ಯವಿಲ್ಲ. ಬದಲಾಗಿ ಇನ್ನೊಬ್ಬರ ಕಷ್ಟಗಳಲ್ಲಿ ಭಾಗಿಯಾದಾಗ, ಸಹಾಯ ಹಸ್ತ ಚಾಚಿದಾಗ, ಇನ್ನೊಬ್ಬರ ಅಳಲನ್ನು ಆಲಿಸಿದಾಗ, ಕಣ್ಣೀರನ್ನು ಒರೆಸಿದಾಗ, ರೋಗಿಗಳನ್ನು ಸಂಧಿಸಿದಾಗ, ಹಾರೈಕೆ ಮಾಡಿದಾಗ ಹಾಗೂ ಮತ್ತೊಬ್ಬ ಕ್ರಿಸ್ತನಂತೆ ನಾವು ಜೀವಿಸಿದಾಗ ಮಾತ್ರ ಆತನ ಹಿಂಬಾಲಕರಾಗುತ್ತೇವೆ. ಈ ವರದಾನಗಳಿಗೆ
ಇಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.